ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು A to Z ಕನ್ನಡ ನ್ಯೂಸ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಷಯ ಬಂದು ವಾಲ್ಮೀಕಿ ಹಗರಣಕ್ಕೂ ಮೂಡ ಹಗರಣದಿಂದ ವಾಲ್ಮೀಕಿ ಹಗರಣ ಅಂದರೆ ಕೊಚ್ಕೊಂಡು ಹೊರಟೋಯ್ತ. ಯಾಕೆ, ಏನಾಯಿತು? 187 ಕೋಟಿ ದೊಡ್ಡ ಹಗರಣ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ವ? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದರಲ್ಲಿ ಅವರು ಭಾಗಿಯಾಗಿದ್ದಾರಾ? BJPಯ ಕೆಲವರು ಭಾಗಿಯಾಗಿದ್ದಾರೆ ಅಂತ ಮೂಲಗಳ ಮಾಹಿತಿ. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲೇ ನಡೆದಿದ್ದು ವಾಲ್ಮೀಕಿ ಹಗರಣ ವಿನಾಗಿದ್ದಾರೆ. ಆದರೆ ಈ ಹಗರಣ ಹಣಕಾಸು ಸಚಿವರಾದಂಥ ಸಿದ್ದರಾಮಯ್ಯನವರ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ಅಷ್ಟು ದೊಡ್ಡ ಕೋಟಿ ಹಗರಣ ಆಗಿದೆ. ಹಣಕಾಸು ಸಚಿವರು ಇವರೇ ಆಗಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದರೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವ್ರಿಗೆ ತಿಳಿದ್ರೆ ಎಲ್ಲ ನಡೆದು ಬಿಡುತ್ತಾ? ಮೊದಲನೇ ಪ್ರಶ್ನೆ. ಈ ಮೂಡ ಹಗರಣ ಎಲ್ಲಿಂದ ಬಂತು? ಇದನ್ನ ಮುಚ್ಚಾಕೋಕ್ಕೋಸ್ಕರ ಇದನ್ನ ಮುನ್ನೆಲೆಗೆ ತಂದ್ರ? ಏನು ಸಂಬಂಧ? ಒಂದಕ್ಕೊಂದು ಸಂಬಂಧ ಇರೋ ಥರ ಇದೆ ಸ್ನೇಹಿತರೆ. BJP ನಾಯಕರುಗಳು ಆರ್ ಅಶೋಕ್ ಆಗ್ಬೋದು, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಾಗ್ಬೋದು, ಯಾಕೆ ಇದನ್ನ ವಾಲ್ಮೀಕಿ ಹಗರಣನ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒಂದು ಹೋರಾಟ ಮಾಡಲಿಲ್ಲ, ಹೋರಾಟಕ್ಕೆ ಫಲ ತಗೊಳ್ಳಿಲ್ಲ? ಯಾಕೆ? ಈ ನಿಮ್ಮವ್ರು ಯಾರಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತನ ಮಿಸ್ಟರ್ ವಿಜೇಂದ್ರ ಅಂಡ್ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರೇ? ಯಾಕೆ ಇದಕ್ಕೆ ಮಾತ್ರ ಬೀದಿನಲ್ಲಿ ಪಾದಯಾತ್ರೆ ಅದು ಇದು ಅಂತೀರಿ? ಯಾಕೆ ವಾಲ್ಮೀಕಿ ಹಗರಣಕ್ಕೆ ಪಾದಯಾತ್ರೆ ಮಾಡಿಲ್ಲ? ಹಾಗಂದ್ರೆ ನೀವು BJP ಪಕ್ಷದವರು ಈ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದ್ರೆ, ಮೂಡ ಹಗರಣ ಮಾಡಿದ್ದೀರಾ ಸರ್ ಅಂತ ಅಂದರೆ BJP ಅವರು ಅದು ಮಾಡಿದ್ದಾರೆ, JDS ಅವರು ಇದು ಮಾಡಿದ್ದಾರೆ ಅಂತ ಸಮರ್ಥನೆ ಮಾಡ್ತಾರೆ ಹೊರತು ನಾವು ಮಾಡಿಲ್ಲ, ನಾವು ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ, ಕಾನೂನು ಹೋರಾಟಕ್ಕೂ ನಾವು ಸರಿ ಇದ್ದೀವಿ ಅಂತ ಹೇಳೋದಿಲ್ಲ. ಯಾಕೆ ಮೂಡ ಹಗರಣ ಬಂತು? ಮತ್ತೆ ಮೂಡ ಹಗರಣ ತೆಗೆದವ್ರು ಯಾರು? ವಾಲ್ಮೀಕಿ ಹಗರಣ ನ್ಯೂಸೇ ಇಲ್ಲ ಸ್ನೇಹಿತರೆ. ಇವಾಗ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋದಕ್ಕೋಸ್ಕರನೇ ಮೂಡ ಹಗರಣನ ತೆಗೆದಿರೋದು. ಯಾಕೆ ಅಂದರೆ ಇದರಲ್ಲೆಲ್ಲ ರಾಜಕೀಯ ಪಕ್ಷಗಳ ಕೈವಾಡ ಇದೆ. ಒಂದು ಗಾದೆ ಇದೆ ಸ್ನೇಹಿತರೆ, ಕಳ್ಳರು ಸಂತೆಗೆ ಸೇರಿದಂಗೆ ಅಂತ. ಇದು ಆ ಥರನೇ ನಡೆದಿರೋದು. ಅದು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡ್ತಾ ಇರೋದು. ಎಷ್ಟು ಕೋಟಿ, ಎಷ್ಟು ದುಡ್ಡು, ಎಷ್ಟು ರಿಕವರಿ ಆಗಿದೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸೊ ನೋಡಿ, ಸ್ವಲ್ಪ ದುಡ್ಡನ್ನ ರಿಕವರಿ ಮಾಡಿದ್ದಾರೆ SIT ಅವರು. ಇವಾಗ ED ಎಂಟರ್ ಆಗಿದೆ, ಅವ್ರನ್ನ ವಶದಲ್ಲಿದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಆದರೆ ನಿಜವಾಗ್ಲೂ ಹಗರಣ ನಡೆದಿದ್ದು ಯಾಕೆ? ತೆಲಂಗಾಣದಲ್ಲಿ ಎಲೆಕ್ಷನ್ ನಡೀತಲ್ಲ, ಅಲ್ಲಿಗೆ ಹೋಯ್ತಾ ದುಡ್ಡು ಅಥವಾ ಏನು? ಯಾಕೆ? ಮೊದಲನೇದಾಗಿ ಸ್ನೇಹಿತರೆ, ಇವಾಗ ನಮ್ಮ ಮನೆಯಲ್ಲಿ ದುಡ್ಡಿರೋದು ನಾವೇ ತೆಗೆದುಕೊಡೋದು ಅಂದಮೇಲೆ ಎಲ್ಲೋಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಹಾಗೇನೆ ನಮ್ಮ ರಾಜ್ಯದಲ್ಲಿ ಮನೆ ಓನರ್ ಬಂದು ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ದಿರ ವಾಲ್ಮೀಕಿ ಹಗರಣ ಆಯ್ತಾ? ಯಾಕೆ ಅದನ್ನು ಅವರು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ? ನಾನು 1 ರೂಪಾಯಿ ಬಡವ್ರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಏನಿದೆನಾ ಅವ್ರದ್ದು ರಾಜಕೀಯದಲ್ಲಿ ಇದೇನಾ ಅವ್ರು ಮಾಡ್ತಾ ಇರೋದು? ಈ ಥರ ಮಾಡ್ಬೋದಾ? ಬಡವ್ರ ದುಡ್ಡು, ಹಿಂದುಳಿದ ವರ್ಗಗಳ ದುಡ್ಡು, ಅದು ಅಭಿವೃದ್ಧಿ ಮಾಡಬೇಕು. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ, ಬಡವ್ರಿಗೆ ಯೂಸ್ ಆಗ್ತಾ ಇದೆ. ಆದ್ರೂ ಅಭಿವೃದ್ಧಿನೂ ಆಗಬೇಕಲ್ವ? ಒಂದು ರೋಡ್ ಸರಿಗಿಲ್ಲ. ಇವ್ರುಗಳ್ನೆಲ್ಲ ನಾವು ಜನರು ಏನು ಮಾಡಬೇಕು ಅಂದರೆ, ನಮಗೆ ಕಷ್ಟ ಆಗಿರೋ ರೋಡಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದು ದಿನ ಓಡಾಡಿಸ್ಬೇಕು ಸ್ನೇಹಿತರೆ. ಆವಾಗ ಇವ್ರಿಗೆಲ್ಲ ಗೊತ್ತಾಗುತ್ತೆ ಜನರ ಕಷ್ಟ ಏನು, ಸಾಮಾನ್ಯ ಒಬ್ಬ ಪ್ರಜೆ ಕಷ್ಟ ಏನು ಅಂತ. ಫಾರ್ಚುನರ್ ಕಾರಲ್ಲಿ ಕುತ್ಕೊಂಡು ಬರ್ತಾರೆ, ಹೋಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಇವ್ರು ಏನು ಮಾಡ್ತಾರೆ ಸ್ನೇಹಿತರೆ? ಪ್ರತಿಯೊಬ್ಬರು ನಾವು ಅವೇರ್ನೆಸ್ ತಗೊಳ್ಳೇಬೇಕು, ನಾವು ಅಲರ್ಟ್ ಆಗಲೇಬೇಕು, ನಾವು ಕ್ವಶನ್ ಮಾಡಲೇಬೇಕು. ಇದು ಖಂಡಿತವಾಗಿ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಎರಡಕ್ಕೂ ಲಿಂಕ್ ಇದೆ. ಇದು ಒಂದು 187 ಕೋಟಿ ದೊಡ್ಡ ಹಗರಣನ ಮುಚ್ಚ ಹಾಕೋದಕ್ಕೆ ಮೂಡ ಹಗರಣನ ತಂದಿದ್ದಾರೆ. ಅದು ಏನೇ ಆದರೂ ಅವ್ರ ಪರ್ಸ್ನಲ್, ಅವರ ಹೆಂಡತಿಯವ್ರದ್ದು, ಸಿದ್ದರಾಮಯ್ಯನವರ ಹೆಂಡತಿಯವ್ರದ್ದು ಆ ಜಾಗ ಬಂದಿರೋದು. ಅದು ಎನ್ಕ್ವೈರಿ ಮಾಡಿದ್ರೆ
ಅದಕ್ಕೆ ತಕ್ಕನಾಗಿರೋದು ಅವ್ರಿಗಾಗುತ್ತೆ. ಮೂಢ ಹಗರಣ ಎಲ್ಲಿ, ವಾಲ್ಮೀಕಿ ಹಗರಣ ಎಲ್ಲಿ, ಒಂದಕ್ಕೊಂದು ಎಲ್ಲಿಂದ ಎಲ್ಲಿಗೆ ಸಂಬಂಧ? ಮೂಢ ಹಗರಣಕ್ಕೆ ಇಷ್ಟೊಂದು ವ್ಯಾಪಕವಾಗಿ ಟೀಕೆ ಟಿಪ್ಪಣಿಗಳು, ಎನ್ಕ್ವೈರಿ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ವಾಲ್ಮೀಕಿ ಹಗರಣಕ್ಕೆ ಎಲ್ಲಿ? ಬಡವ್ರ ದುಡ್ಡು ಕಷ್ಟ ಅವ್ರಿಗೆ ಅಧಿಕಾರ ಕೊಟ್ಟರು ಸ್ನೇಹಿತರೆ. ಹಗರಣ ಮಾಡಿದ್ದಾರೆ, ಆದರೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಮಗೆ ಹಗರಣ ಮಾಡೋದಕ್ಕೆ ಯಾಕೆ ಬಿಟ್ರಿ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಗಂಟ ಯಾಕೆ ಸಿದ್ದರಾಮಯ್ಯನವರು ಸುಮ್ಮನಿದ್ದಾರೆ? ಇದು ನಮ್ಮ ಪ್ರಶ್ನೆ ಸ್ನೇಹಿತರೆ. ನೀವು ಪ್ರಶ್ನೆ ಮಾಡಿ, ನಾವು ಪ್ರಶ್ನೆ ಮಾಡೋಣ. ನಮಸ್ಕಾರ.